ಹಾಯ್ ಆಲ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ತುಂಬ ದಿನಗಳಾದಮೇಲೆ ಮತ್ತೆ ವೀಡಿಯೋನೇ ಮಾಡ್ತಿದ್ದೀನಿ. ದಿನಗಳೆಲ್ಲ ತಿಂಗಳುಗಳೇ ಆಗ್ಬಿಟ್ಟಿತ್ತು. ಒಂದು 3-4 ಮಂತ್ಸ್ ಆಯ್ತು ಅನ್ಸುತ್ತೆ ಯೂಟ್ಯೂಬ್ಗೆಲ್ಲ ವೀಡಿಯೋಸ್ನ ಹಾಕಿ. ಇನ್ಸ್ಟಾಗ್ರಾಮಲ್ಲಿ ಅಟ್ಲೀಸ್ಟ್ ಕೆಲವೊಂದ್ಸಲ ಆದರೂ ವೀಡಿಯೋಸ್ ಆಗ್ತಿದೆ, ಬಟ್ ಯೂಟ್ಯೂಬ್ನಲ್ಲಿ ವೀಡಿಯೋನೇ ಹಾಕೋದಕ್ಕೆ ಆಗ್ತಿರ್ಲಿಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಇವಾಗ ಸದ್ಯಕ್ಕೆ ನಾನು ನಮ್ಮ ಸ್ಟೋರಲ್ಲಿ ಇದ್ದೀನಿ. ಸ್ಟೋರನ್ನು ನಮ್ಮ ಅಂಗಡಿಲಿದ್ದೀನಿ. ಏನು ಅಂಗಡಿ, ಏನು ಎಲ್ಲಿದ್ದೀನಿ ಅಂತೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ಒಂದು ಕ್ಲಾರಿಟಿನ ಕೊಡಬೇಕು ಅಂತ ಹೇಳಿ ಈ ವಿಡಿಯೋ ಮಾಡ್ತಿರೋದು. ಸಾರಿ, ಮಧ್ಯೆ ಸ್ವಲ್ಪ ಬ್ರೇಕ್ ತೊಗೊತಿದ್ದೀನಿ. ಆ್ಯಕ್ಚುಲಿ ಇಲ್ಲಿ ರೋಡ್ ಆಗಿರೋದ್ರಿಂದ ಮುಂದೆ ಸ್ವಲ್ಪ ನಂಗೆ ಮಾತಾಡೋದಕ್ಕೆ ಅಷ್ಟು ಫ್ಲೂಯೆಂಟಾಗಿ ಮಾತಾಡೋದಕ್ಕೆ ಆಗ್ತಿಲ್ಲ. ಆಮೇಲೆ ಸ್ವಲ್ಪ ಚಡ್ಬಡಾಯಿಸಂಗೆ ಆಗ್ತಿದೆ, ಅಂದರೆ ಅಷ್ಟು ಫ್ಲೂಯೆಂಟಾಗಿ ಬರ್ತಿಲ್ಲ ಮಾತುಗಳು. ಸೊ ನಾವು ಇವಾಗ ಕರ್ನಾಟಕದಲ್ಲೇ ಇರೋದು. ನಾವು ಅಂದರೆ ನಮ್ಮ ಪಾಪು ಮತ್ತು ನನ್ನ ಹಸ್ಬೆಂಡ್ ಮುಂಬೈನಲ್ಲೇ ಇದ್ದಾರೆ. ಅವ್ರು ಇನ್ನು ಸ್ವಲ್ಪ ದಿನದಿಂದ ಕರ್ನಾಟಕಕ್ಕೆ ಶಿಫ್ಟ್ ಆಗ್ತಾರೆ. ಇನ್ನು ಈಗ ಬಿಸ್ನೆಸ್ ಈಗ ಹೊಸ್ದಾಗಿ ಸ್ಟಾರ್ಟ್ ಮಾಡಿರೋದ್ರಿಂದ, ಹೊಸದಾಗಿ ಸ್ಟಾರ್ಟ್ ಮಾಡಿದಾಗ ಅಷ್ಟು ಬಿಸ್ನೆಸ್ ಇರಲ್ಲ ಅಲ್ವಾ, ಅದಕ್ಕೋಸ್ಕರ ಹೆಂಗಾಗುತ್ತೆ ಬಿಸ್ನೆಸ್ ಅಂತ ನೋಡ್ಕೊಂಡು ಶಿಫ್ಟ್ ಆಗೋಣ ಅಂತ ಹೇಳಿ ಅವ್ರು ಅಲ್ಲೇ ಇದ್ದಾರೆ ಅಷ್ಟೇ. ಇನ್ನು ಸ್ವಲ್ಪ ದಿನದಲ್ಲಿ ಅವರು ಕೂಡ ಬರ್ತಾರೆ. ಅವರು ಈಗ ಅಂಗಡಿಯೆಲ್ಲ ಓಪನ್ ಮಾಡಿದಾಗ ತುಂಬ ಕೆಲಸ ಇರುತ್ತಲ್ವ, ಅದಕ್ಕೋಸ್ಕರ ಮಧ್ಯದಲ್ಲಿ ಬಂದು ಹೋಗ್ತಿದ್ರು. ಇನ್ನು ನಾನು ಮತ್ತು ಪಾಪು ಅಮ್ಮನ ಮನೇಲೇ ಇದ್ದೀವಿ. ಸೊ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಎಂತಕ್ಕೆ ಮುಂಬೈಲಿ ಬಿಟ್ಟು ಅಂತ ಹೇಳೋದಾದರೆ, ಮುಂಬೈಲಿ ತುಂಬ ಕಂಜೆಸ್ಟೆಡ್ ಅಂತ ಅನಿಸ್ತಿತ್ತು ನಮಗೆ. ಮತ್ತು ತುಂಬ ಪೊಲ್ಯೂಷನ್ ಜಾಸ್ತಿ, ಸ್ವಲ್ಪ ಗಲೀಜು ಕೂಡ ಅನಿಸ್ತಿತ್ತು. ಮತ್ತು ಅದಲ್ಲದೆ ಮೇನ್ ರೀಸನ್ ಏನಪ್ಪ ಅಂದರೆ, ನಮ್ಮ ಪಾಪುಗೆ ಜಾಸ್ತಿ ಹುಷಾರಿಲ್ದಂಗೆ ಆಗ್ತಿತ್ತು. ಅವನಿಗೆ 15 ಡೇಸ್ಗೊಂದ್ಸಲ ಅವ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಲೇಬೇಕಾಗೋದು. ಯಾವಾಗಲೂ ಫುಲ್ ಜ್ವರ ಬರೋದು, ಮತ್ತು ಫುಲ್ ಸಣ್ಣಾಗೋಗ್ಬಿಟ್ಟಿದ್ದ. ಫುಲ್ಲು ವೈಟ್, ಮುಖ ಎಲ್ಲ ವೈಟ್ ಆಗಿಬಿಟ್ಟು ಫುಲ್ ಸಣ್ಣಾಗೋಗ್ಬಿಟ್ಟಿದ್ದ. ನೋಡೋದಕ್ಕೆ ನಮಗೆ ಬೇಜಾರಾಗೋದು. ಅದಕ್ಕೋಸ್ಕರ ಅವನ್ನ ನಾನು ಒಂದು 3 ಮಂತ್ಸ್ ಅಮ್ಮನ ಹತ್ರ ಬಿಟ್ಟಿದ್ದೆ. ಆವಾಗ ಅವ್ನಿಗೆ ಇಲ್ಲಿ ಒಂದ್ಸಲನೂ ಜ್ವರ ಬರಲಿಲ್ಲ. ಅಂದರೆ ಊರಿಗೆ ಬಂದಮೇಲೆ 3 ಮಂತ್ಸಲ್ಲಿ ಒಂದ್ಸಲನೂ ಜ್ವರ ಬರಲಿಲ್ಲ. ಅವ್ನಿಗೆ ಆರಾಮಾಗಿದ್ದ, ಆಟ ಆಡ್ಕೊಂಡು, ಮತ್ತು ಹೆಲ್ತಿಯಾಗಿ ಚೆನ್ನಾಗಿದ್ದ. ಸೊ ಅವಾಗ ಅನ್ನಿಸ್ತು, ಹೌದು ಅವ್ನಿಗೆ ಊರ ಕಡೆ ಚೆನ್ನಾಗಿ ಸೂಟ್ ಆಗ್ತಿದೆ ವೆದರು, ಮುಂಬೈ ಸೂಟ್ ಆಗ್ತಿಲ್ಲ ಅಂತ ಹೇಳಿ. ಇನ್ನು ಅವ್ನು ಬಿಟ್ಟು ನಮ್ಗೆ ಇರೋಕ್ಕಾಗಲ್ಲ ಅಲ್ವಾ. ಯಾಕಂತ ಅಂದರೆ, ನಾನು ಮತ್ತು ನನ್ನ ತಂಗಿ, ನನ್ನ ತಮ್ಮ ಎಲ್ಲ ಹಂಗೆ ಬೆಳೆದಿರೋದು. ಅಂದರೆ ನಮ್ಮ ಅಪ್ಪ ನಮ್ಮಮ್ಮ ಮುಂಬೈನಲ್ಲೇ ಇದ್ದರು. ಆಮೇಲೆ ನಾನು ಮತ್ತು ನನ್ನ ತಂಗಿ, ನನ್ನ ತಮ್ಮ ಎಲ್ಲ ನಮ್ಮ ಅಜ್ಜಿ ಹತ್ರನೇ ಬೆಳೆದಿದ್ದು. ಅಂದರೆ ಚೆನ್ನಾಗಿತ್ತು, ಹಂಗೇನಿಲ್ಲ. ಬಟ್ ಆದರೂ ನಾವು ಎಲ್ಲೋ ಒಂದು ಕಡೆ ನಮ್ಮ ಪೇರೆಂಟ್ಸ್ನ ಮಿಸ್ ಮಾಡ್ಕೊಳ್ಳೋವು. ಹಂಗೆ ನಮ್ಮ ಮಕ್ಕಳು ನನ್ನ ಅಂದರೆ ಅವ್ರ ಪೇರೆಂಟ್ಸ್ನ ಮಿಸ್ ಮಾಡ್ಕೋಬಾರ್ದು. ನಾವು ಅದನ್ನೆಲ್ಲ ನಾವು ಎಕ್ಸ್ಪೀರಿಯನ್ಸ್ ಮಾಡಿದೀವಲ್ವ, ಅದಕ್ಕೋಸ್ಕರ ಅವ್ರು ನಮ್ಮನ್ನ ಮಿಸ್ ಮಾಡ್ಕೋಬಾರ್ದು. ಯಾರು ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ಪೇರೆಂಟ್ಸ್ ಅಲ್ವಾ. ಆ ಥರ ನನಗೆ ಅನಿಸ್ತಿತ್ತು. ಅಂದರೆ ಅವನು ನಮ್ಮ ಥರ ಅವನು ಅಪ್ಪ ಅಮ್ಮನಿಂದ ದೂರ ಇರಬಾರ್ದು, ನಾವು ಅವನ ಜೊತೆಗಿರಬೇಕು, ಅವ್ನು ಬೆಳೆಯೋದು, ಎಲ್ಲ ಆ್ಯಕ್ಟಿವಿಟೀಸ್ನ ನಾವು ನೋಡಬೇಕು, ಎಂಜಾಯ್ ಮಾಡಬೇಕು ಅಂತ ನನಗೂ ಅನಿಸ್ತಿತ್ತು. ಯಾಕಂತಂದರೆ ನಮ್ಮ ಅಪ್ಪ ನಮ್ಮಮ್ಮ ಅಂದರೆ ನಮ್ಮ ಅಜ್ಜಿ ಊರಲ್ಲಿ ಬೆಳೆಯುವಾಗ ಅಪ್ಪ ನಮ್ಮಮ್ಮ ಬರೋರಲ್ಲ, ಅವ್ರು ಬಂದು ಸ್ವಲ್ಪ ದಿನಕ್ಕೆ ಇದ್ಬಿಟ್ಟು ಹೊಂಟೋಗೋರಲ್ಲ. ಆಗ ನಮ್ಗೆ ತುಂಬ ಬೇಜಾರಾಗೋದು. ನಮ್ಮ ಅಪ್ಪ ನಮ್ಮಮ್ಮನೇ ಇರಬೇಕು ನಮ್ಮ ಜೊತೆನೇ ಅಂತೆಲ್ಲ ನಮ್ಗೆ ತುಂಬ ಬೇಜಾರಾಗೋದು. ಮತ್ತು ಅವ್ರಿಗೂ ಕೂಡ ತುಂಬ ಬೇಜಾರಾಗೋದು. ಪ್ರತಿ ಸಲ ನಮ್ಮ ಪೇರೆಂಟ್ಸ್ ಬಂದರೆ ಅವ್ರು ಹತ್ಕೊಂಡೇ ಹೋಗ್ತಿದ್ವು ವಾಪಸ್ಸು, ಹತ್ಕೊಂಡು ಹೋಗೋದು ನಮ್ಮನ್ನು ಬಿಟ್ಬಿಟ್ಟು. ಸೊ ಅವ್ರಿಗೂ ಕೂಡ ತುಂಬ ಬೇಜಾರು. ಅದಕ್ಕೆ ಈ ಥರ ನಾವು ಎಕ್ಸ್ಪೀರಿಯನ್ಸ್ ಮಾಡೋದು ಬೇಡ, ನಮ್ಮ ಅಪ್ಪ ನಮ್ಮಮ್ಮನೂ ಹಂಗೆ ಮಾಡಿದ್ರು, ನಾವು ಹಂಗೆ ಮಾಡೋದು ಬೇಡ ಅಂತ ಹೇಳಿ, ಅದೊಂದು ತುಂಬ ಮನಸ್ಸಿಗೆ ಬೇಜಾರಾಗಿ ನಮ್ಮ ಪಾಪು ಜೊತೆನೇ ಇರಬೇಕು ಅಂತ ಹೇಳಿ ನಾನು ಇಲ್ಲೇ ಶಿಫ್ಟ್ ಆಗಿಬಿಟ್ಟು ಇಲ್ಲಿ ಏನಾದರೂ ಬಿಸ್ನೆಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ಡಿಸಿಷನ್ನ ತಗೊಂಡಿದ್ದು. ಇನ್ನು ನೀವು ನನ್ನ ವೀಡಿಯೋಸ್ಗಳನ್ನ ನೋಡಿದರೆ ಗೊತ್ತಿರುತ್ತೆ, ನಾನು ಕೇಕ್ ಬೇಕಿಂಗ್ ಕ್ಲಾಸಸ್ಗೆಲ್ಲ ಹೋಗಿದೆ ಅಂತ ಹೇಳಿ. ನಾನು ಅದನ್ನು ಸುಮ್ಮನೆ ಬಿಸ್ನೆಸ್ಗೋಸ್ಕರ ಅಂತ ಹೋಗಿರಲಿಲ್ಲ, ಸುಮ್ಮನೆ ಏನೋ ಒಂದು ಫ್ಯಾಷನ್ಗೋಸ್ಕರ ಕಲಿಯೋಣ ಅಂತ ಹೇಳಿ ಹೋಗಿದ್ದಷ್ಟೇ. ಆಮೇಲೆ ನನಗೂ ಥಾಟ್ ಬಂತು, ಇಲ್ಲ ನಾನು ಇದರಲ್ಲೇ ಏನೋ ಒಂದು ಬಿಸ್ನೆಸ್ ಮಾಡ್ಬೋದು ಅಂತ ಹೇಳಿ. ಮತ್ತು ಕೇಕ್ ಬೇಕಿಂಗ್ ಕಲ್ತಾದ್ಮೇಲೆ ಒಂದು ಬೇಕ್ರಿ ಮಾಡಿಕೊಳ್ಳೋಣ ಅಂತ ಹೇಳಿ ನನಗೆ ಐಡಿಯಾ ಬಂತು. ಅದನ್ನು ಕೂಡ ಚೆನ್ನಾಗಿತ್ತು ಐಡಿಯಾ. ಬಟ್ ಅದಕ್ಕೆ ಇನ್ನೂ ಏನೇನೋ ಪ್ರಾಬ್ಲಮ್ಸ್ಗಳಿರ್ತಾವಲ್ವ. ಅಂದರೆ ಅದಕ್ಕೆ ಇನ್ನೂ ಬೇರೆ ಎಲ್ಲ ತುಂಬ ಎಕ್ವಿಪ್ಮೆಂಟ್ಸ್ ಬೇಕು, ಮತ್ತು ತುಂಬ ದೊಡ್ಡ ಜಾಗ ಬೇಕು, ಮತ್ತು ಅದಕ್ಕೆ ಒಬ್ಳು ಕೈಲೆಲ್ಲ ಮಾಡೋಕ್ಕಲ್ಲ. ನಂಗೆ ಬರೀ ಕೇಕ್ ಬೇಕಿಂಗ್ ಮಾತ್ರ ಗೊತ್ತಿತ್ತು. ಇನ್ನು ಬೇಕ್ರಿಲಿ ಸಿಗೋಂಥ ಇನ್ನೂ ಬೇರೆ ಐಟಮ್ಸ್ಗಳೆಲ್ಲ ತುಂಬ ಸಿಗ್ತಲ್ವ, ಅದ್ರದ್ದೆಲ್ಲ ನಂಗೆ ಗೊತ್ತಿರಲಿಲ್ಲ. ಅದಕ್ಕೆ ಬೇರೆ ಶೆಫ್ನ ಇಡಬೇಕು, ಮತ್ತು ಶೆಫ್ಗೆ ತುಂಬ ಜಾಸ್ತಿ ಸ್ಯಾಲ್ರಿ ಹೈ ಕೇಳ್ತಿದ್ರು. ಸೊ ಅದೆಲ್ಲ ಸ್ಟಾರ್ಟಿಂಗಲ್ಲೇ ನಾವು ಇಷ್ಟೊಂದು ರಿಸ್ಕ್ ತಗೊಳ್ಳೋಕ್ಕೆ ನಂಗೆ ಸ್ವಲ್ಪ ಜಾಸ್ತಿನೇ ಭಯ ಆಯಿತು. ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ರಿಸ್ಕ್ ಇರೋದು ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಇದಕ್ಕೆ ನಾವು ಮೂವ್ ಆದ್ವಿ. ಸೊ ನಮ್ಮ ಸ್ಟೋರ್ ಬಂದು 99 ವೆರೈಟಿ ಸ್ಟೋರ್ ಅಂತ ಹೇಳಿ, ಇದು ಹೋಮ್ ಮತ್ತು ಕಿಚನ್ ಅಪ್ಲಯನ್ಸಸ್ದು ಸ್ಟೋರು. ಇಲ್ಲಿ ಪ್ಲಾಸ್ಟಿಕ್ ಮನೆಗೆ ಯೂಸ್ ಮಾಡುವಂಥ ಎಲ್ಲ ಐಟಮ್ಸ್ಗಳು ಸಿಗ್ತವೆ. ಈ ಸ್ಟೋರು ನಾವು ಈಗ ಸದ್ಯಕ್ಕೆ ಓಪನ್ ಮಾಡಿರೋದು. ಸೊ ಈ ಸ್ಟೋರ್ ಬಗ್ಗೆ ಎಲ್ಲ ನಾನು ನಿಮಗೆ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ನಾನು ಸ್ವಲ್ಪ ಕಾನ್ಷಿಯಸ್ ಆಗ್ತಿದ್ದೀನಿ, ಸಾರಿ. ಅಂದರೆ ರೋಡಲ್ಲಿ ತುಂಬ ಜನ ಓಡಾಡ್ತಾರಲ್ವ, ಅದಕ್ಕೋಸ್ಕರ ನನಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಸೊ ಇದಿಷ್ಟೇ, ನಾವು ಎಂತಕ್ಕೆ ಮುಂಬೈ ಬಿಟ್ವಿ ಅನ್ನೋದು ಅದೊಂದು ಮೇನ್ ರೀಸನ್ ಆಗಿತ್ತು. ಅದನ್ನು ನಮ್ಮ ಪಾಪುಗೆ ಅಲ್ಲಿ ಸೂಟ್ ಆಗ್ತಿರ್ಲಿಲ್ಲ, ಅಲ್ಲಿ ನೇಚರು ಎನ್ವಿರಾನ್ಮೆಂಟ್ ಅವನಿಗೆ ಸೂಟ್ ಆಗ್ತಿರ್ಲಿಲ್ಲ, ಮತ್ತು ಅವನನ್ನು ಬಿಟ್ಟಿರೋದಕ್ಕೆ ನಮಗೆ ಇಷ್ಟ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಇಲ್ಲಿಗೆ ಶಿಫ್ಟ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ವಿ, ಮತ್ತು ಈ ಸ್ಟೋರ್ನ ಓಪನ್ ಮಾಡ್ಕೊಂಡ್ವಿ. ನಮ್ಮ ಸ್ಟೋರ್ ಇರೋದು ಚನ್ನರಾಯಪಟ್ಟಣದಲ್ಲಿ, ಅಂದರೆ ಚನ್ನರಾಯಪಟ್ಟಣ ಹಾಸನ ಡಿಸ್ಟಿಕಲ್ಲಿ. ಕೆಲವೊಬ್ರಿಗೆ ಗೊತ್ತಿರಲ್ಲ, ಅದಕ್ಕೋಸ್ಕರ ಹೇಳ್ತಿರೋದು. ಹಾಸನ ಡಿಸ್ಟಿಕ್ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ನಮ್ಮ ಸ್ಟೋರ್ ಇರೋದು. ಇನ್ನು ಈ 3 ಮಂತ್ಸಲ್ಲಿ ನಮ್ಮ ಲೈಫ್ನಲ್ಲಿ ಕೂಡ ತುಂಬಾ ಅಪ್ಸ್ ಆ್ಯಂಡ್ ಡೌನ್ಸ್ನ ನೋಡ್ಬಿಟ್ವಿ, ಫೈನಾನ್ಷಿಯಲಿ ಕೂಡ, ಎಮೋಷ್ನಲಿ ಕೂಡ. ಸೊ ಅದ್ರಲ್ಲಿ ನಾನು ಇದಕ್ಕಿಂತ ಮುಂಚೆ ಆಲ್ರೆಡಿ ಒಂದು 2 ವೀಡಿಯೋಸ್ನ ಮಾಡಿದ್ದೆ ಯೂಟ್ಯೂಬ್ಗೆ ಹಾಕಬೇಕು ಅಂತಲೇ. ಬಟ್ ಅದನ್ನು ನಾನು ಡಿಲೀಟ್ ಮಾಡಿಬಿಟ್ಟೆ. ನನಗೆ ಹಾಕೋದಕ್ಕೆ ಮನಸ್ಸಾಗಲಿಲ್ಲ, ಏನೋ ಒಂಥರ ಬೇಜಾರಾಗ್ತಿತ್ತು. ಬಟ್ ಇವತ್ತು ಏನೋ ಒಂದು ಒಳ್ಳೆ ಮೋಟಿವೇಟ್ ಆಗಿ, ಒಳ್ಳೆ ಎನರ್ಜಿಯಿಂದ ಈ ವಿಡಿಯೋನ ಮಾಡಿದ್ದೀನಿ. ಇದನ್ನು ಹಾಕ್ತೀನೋ ಇಲ್ವೋ ಅಂತ ಡೌಟ್ ಆಗ್ತಿದೆ, ಬಟ್ ಹೋಪ್ಫುಲಿ ಈ ವಿಡಿಯೋನಂತೂ ಡಿಲೀಟ್ ಮಾಡಲ್ಲ, ಹಾಕ್ತೀನಿ.
ಸೊ ಇನ್ನು ಅಪ್ಕಮಿಂಗ್ ಡೇಸಲ್ಲಿ ನಾನು ಏನೇನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು, ಎಮೋಷ್ನಲಿ ಎಲ್ಲ ವೀಕ್ ಆಗಿದೆ ಅಂತೆಲ್ಲ ಹೇಳಿದ್ನಲ್ಲ, ಅದ್ರ ಬಗ್ಗೆ ನಿಮಗೆಲ್ಲ ಏನೇನೆಲ್ಲ ಶೇರ್ ಮಾಡ್ಕೋಬೇಕು ಅನ್ಸುತ್ತೆ ಅದ್ರ ಬಗ್ಗೆ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಯಾಕಂದರೆ ನಿಮ್ಮಿಂದ ಡೈಲಿ ವೀಡಿಯೋಸ್ ಮಾಡ್ತಿದ್ರೆ ಅಂದರೆ ನಾನು ಅಪ್ಡೇಟ್ಸ್ ಸಿಗ್ತಾ ಹೋಗುತ್ತೆ ನಿಮ್ಗೂ ಕೂಡ. ಡೈಲಿ ವೀಡಿಯೋಸ್ ಮಾಡಲಿಲ್ಲ, ಯಾವಾಗಲೂ ಒಂದ್ಸಲ ನಡೆದಿದ್ದನ್ನ ಯಾವತ್ತೂ ಒಂದಿನ ಕೂತ್ಕೊಂಡು ಫೋನ್ ಮುಂದೆ ಹೇಳಬೇಕಂದ್ರೆ ಅದು ಅಷ್ಟು ಚೆನ್ನಾಗಿರಲ್ಲ. ಡೈಲಿ ಅಪ್ಡೇಟ್ಸ್ನ ಕೊಡ್ತಿದ್ರೆ ಅದು ಚೆನ್ನಾಗಿರುತ್ತೆ. ಇನ್ನು ನನ್ನ ಚಾನಲಲ್ಲಿ ಇಷ್ಟು ದಿನ ನೀವು ಒಂಥರ ವೀಡಿಯೋಸ್ನ ನೋಡಿದ್ರಿ ಅಂದರೆ ಮುಂಬೈ ಬೇಸ್ಡ್ ವೀಡಿಯೋಸ್ನ ನೋಡಿದ್ರಿ, ಮುಂಬೈಲೆಲ್ಲ ನಮ್ಮ ಲೈಫ್ ಹೆಂಗಿತ್ತು ಅಂತ ಹೇಳಿ. ಬಟ್ ಇನ್ಮೇಲಿಂದ ನೀವು ಒಂಥರ ವೀಡಿಯೋಸ್ನ ನೋಡ್ತೀರಾ ಅಂದರೆ ಊರ ಕಡೆ ನಮ್ಮ ಲೈಫ್ ಸ್ಟೈಲ್ ಹೆಂಗಿದೆ, ಊರ ಕಡೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಹೊಸ್ದಾಗಿ ಏನೋ ಮಾಡಬೇಕು ಅಂದರೆ ಹೆಂಗಿರುತ್ತೆ ಅದ್ರ ಬಗ್ಗೆ ಇನ್ನು ಮುಂದೆ ವೀಡಿಯೋಸ್ನ ನೋಡ್ತೀರಾ. ನೀವು ಕೂಡ ಎಷ್ಟೊಂದು ಜನ ಅನ್ಕೊಂಡಿರ್ತೀರ ನಾವು ಕೂಡ ಬಿಸ್ನೆಸ್ ಮಾಡಬೇಕು ಅಂತ ಎಲ್ಲ, ಅದಕ್ಕೂ ಕೂಡ ಕೆಲವೊಂದು ಟಿಪ್ಸ್ಗಳನ್ನ ನಾನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ನಮ್ದೇನು ಅಷ್ಟೊಂದು ನಾನು ಜಾಸ್ತಿ ಎಕ್ಸ್ಪೀರಿಯನ್ಸ್ ಏನಲ್ಲ, ನಾವು ಕೂಡ ಇವಾಗ ಸ್ಟಾರ್ಟ್ ಮಾಡಿರೋದು ಬಿಸ್ನೆಸ್. ಅದಕ್ಕೋಸ್ಕರ ಸ್ಟಾರ್ಟಿಂಗಲ್ಲಿ ಏನೇನು ತಪ್ಪು ಮಾಡಬಾರ್ದು, ಏನೇನು ಮಾಡಿದ್ವಿ, ನಮ್ದು ಇನ್ನೂ ಸ್ಟಾರ್ಟಿಂಗ್ ಅಲ್ವಾ. ಸೊ ನಿಮ್ಗೂ ಕೂಡ ನಮ್ಮ ಗ್ರೋತ್ ಎಲ್ಲ ಹೆಂಗೆ ಏನು ಅಂತೆಲ್ಲ ನಿಮ್ಗೂ ಕೂಡ ನೋಡೋದಕ್ಕೆ ಇನ್ಮೇಲಿಂದ ಸಿಗುತ್ತೆ ನನ್ನ ಚಾನಲ್ನಲ್ಲಿ. ನನ್ನ ಚಾನಲ್ನಲ್ಲಿ ಅಂದರೆ ಡೈಲಿ ವೀಡಿಯೋಸ್ ಅಂತ ಹಾಕೋದಕ್ಕಾಗಲ್ಲ ನನಗೆ, ಹಂಗೆ ಅನಿಸುತ್ತೆ. ಅಟ್ಲೀಸ್ಟ್ ಒಂದಿನ ಬಿಟ್ಟು ಒಂದಿನಾದರೂ ಕೂಡ ನನ್ನ ಚಾನಲಲ್ಲಿ ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ನಿಮಗೆ ಈ ವಿಡಿಯೋ ನೋಡಿ ಹೆಂಗೆ ಅನಿಸ್ತು, ನಾವು ಮುಂಬೈ ಬಿಟ್ಟು ಊರಿಗೆ ಶಿಫ್ಟ್ ಆಗಿರೋದು ಹೆಂಗೆ ಅನಿಸ್ತು, ಈ ಬಿಸ್ನೆಸ್ ಮಾಡ್ತಿರೋದು ಹೆಂಗೆ ಅನಿಸ್ತು ಅಂತ ಹೇಳಿ ಪ್ಲೀಸ್ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮ್ದು ಏನಾದ್ರು ಸಜೆಷನ್ಸ್ ಇದ್ದರೆ ನಮ್ಮ ಲೈಫ್ಗೆ ಪ್ಲೀಸ್ ಆ ಸಜೆಷನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಅದನ್ನೆಲ್ಲ ಓದಿ ನನಗೂ ಕೂಡ ಮನಸ್ಸಿಗೆ ತುಂಬಾ ಶಾಂತಿ ಸಿಕ್ಕಂಗಾಗುತ್ತೆ. ತುಂಬ ಜನ ನನ್ನ ಸಬ್ಸ್ಕ್ರೈಬರ್ಸ್ನ ಮಿಸ್ ಮಾಡ್ಕೊಂಡಿದ್ದೀನಿ ನಾನು ಈ ಗ್ಯಾಪಲ್ಲಿ. ಎಷ್ಟೊಂದು ಸಲ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಳ್ಳಿ, ಬಟ್ ಅದಕ್ಕೆ ಎನರ್ಜಿನೇ ಸಿಗ್ತಿರಲಿಲ್ಲ, ಸ್ವಲ್ಪ ನಾನು ವೀಕ್ ಆಗಿಬಿಟ್ಟಿದ್ದೆ. ಬಟ್ ಇನ್ಮೇಲಿಂದ ಒಂದೊಳ್ಳೆ ಜೋಶಿಂದ ನಾನು ವೀಡಿಯೋಸ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಕಮೆಂಟ್ಸ್ ಎಲ್ಲ ಹೆಂಗಿರುತ್ತೆ, ಈ ವಿಡಿಯೋಗೆ ನಿಮ್ಮ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಹೇಳಿ ಅದನ್ನು ಮುಂದೆ ಡಿಸೈಡ್ ಮಾಡ್ತೀನಿ. ಸೊ ಇದಿಷ್ಟಾಗಿತ್ತು ಇವತ್ತಿನ ವೀಡಿಯೋ. ಮತ್ತು ಅಪ್ಕಮಿಂಗ್ ಡೇಸಲ್ಲಿ ನಾನು ನಮ್ಮ ಶಾಪ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದೇ ನಮ್ಮ ಶಾಪು, ಫುಡ್ ಶಾಪು. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಾರಿ, ಸ್ವಲ್ಪ ಕಾನ್ಷಿಯಸ್ ಆಗಿಬಿಟ್ಟು ಈ ವಿಡಿಯೋನ ಜಾಸ್ತಿ ಮಧ್ಯದಲ್ಲಿ ಕಟ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಟೈಮಿಂದ ಚೆನ್ನಾಗಿ ವೀಡಿಯೋಸ್ ಮಾಡ್ತೀನಿ. ಮತ್ತು ಏನಾದರೂ ನನ್ನಲ್ಲಿ ಏನಾದರೂ ಇನ್ನೂ ಅಪ್ಡೇಟ್ಸ್ಗಳನ್ನ ಮಾಡ್ಕೋಬೇಕಾ, ಅಥವಾ ನನ್ನ ವೀಡಿಯೋಸಲ್ಲಿ ಇನ್ನೂ ಏನಾದರೂ ಚೇಂಜಸ್ಗಳನ್ನ ಮಾಡ್ಕೋಬೇಕಂತ ಇದ್ದರೆ ಅದನ್ನು ಕೂಡ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇದಿಷ್ಟೇ ಇವತ್ತಿನ ವೀಡಿಯೋ. ನಿಮ್ಗೆಲ್ರಿಗೂ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲೇ ನೋಡ್ತೀರಿ, ಪ್ಲೀಸ್ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್ ಅಂಡ್ ಬಾಯ್.